ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫಾರ್ ದೋಸ್ ಹೂ ಡೋಂಟ್ ನೋ ಅಬೌಟ್ ಮೀ, ನನ್ನ ಹೆಸರು ಬಂದು ಪ್ರಜ್ವಲ್ ಅಂತ. ಐ ಆಮ್ ಫ್ರಮ್ ಎ ಸ್ಮಾಲ್ ವಿಲೇಜ್ ಬೈ ನೇಮ್ ಸಿದ್ದಾಪುರ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರುತ್ತೆ. ಆ್ಯಂಡ್ ಐ ಸ್ಟಡಿಡ್ ಫಾರೆಸ್ಟ್ರಿ ಫ್ರಮ್ ದ ಕಾಲೇಜ್ ಆಫ್ ಫಾರೆಸ್ಟ್ರಿ ಸಿರ್ಸಿ ಕರ್ನಾಟಕ ಇನ್ ದ ವೆಸ್ಟರ್ನ್ ಘಾಟ್ಸ್ ಆ್ಯಂಡ್ 2021 passed out. And I'm currently working as a software engineer at one of the big MNCs in Bangalore. And ಈ ವಿಡಿಯೋ ನಮ್ಮ ಮಾವನವರು ನರ್ಸರಿ ಬಗ್ಗೆ ಆಗಿರುತ್ತೆ. ಸೊ ಇವತ್ತು ನಾವು ನಮ್ಮ ನರ್ಸರಿಗೆ ಬಂದಿದ್ದೀವಿ, ಪ್ರಿಯಾ ಹೈಟೆಕ್ ನರ್ಸರಿ. ಊರಲ್ಲಿರೋ ನರ್ಸರಿ ತೋರಿಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ನರ್ಸರಿ ಬರೋದು ಹಾಸನಿಂದ ಮುಂದೆ ಜಾವಗಲ್ ರೋಡಲ್ಲಿ ಬರಬೇಕಾದ್ರೆ ಜಸ್ಟ್ ಒಂದು 1.5 ಕಿಲೋಮೀಟರ್ಸಲ್ಲಿ ಸಿಗುತ್ತೆ. ಸೊ ನಿನ್ನೆ ಒಂದು ಒಳ್ಳೆ ಮಳೆ ಆಗಿದೆ, ನೋಡ್ಬೋದು ಯಾವ ಥರ ಕಾಣಿಸುತ್ತೆ ಅಂತ. ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದನ್ನು ನಾವು ಅವರೇ ಅಂತ ಹೇಳಿ ಕರಿತೀವಿ. ಸೊ ಅವರೇ ಮಧ್ಯೆ ಸ್ವಲ್ಪ ಸೊಪ್ಪು ಬೆಳ್ಕೊಂಡಿದ್ದಾರೆ. ಅಲ್ಲಿ ಕಾಣಿಸ್ತಿರೋದು ಅಡಿಕೆ. ಒಳ್ಳೆ ಪರಿಸರದಲ್ಲಿದೆ, ಒಳ್ಳೆ ವೆದರು. ನೀವು ನೋಡ್ಬೋದು ಜಂಗಲ್ ಬ್ಯಾಬ್ಲರ್ಸ್ ಅಂದರೆ ಇವರಿಗೆ 7 ಸಿಸ್ಟರ್ಸ್ ಅಂತ ಕರೀತಾರೆ. ಯಾಕಂದರೆ ಇವರು ಯಾವಾಗಲೂ 7 ಜನ ಇರ್ತಾರೆ, 7 ಜನ ಹಕ್ಕಿಗಳ ಜೊತೆಗೇ ಇರ್ತವೆ ಇವರು. ಸೊ ಅದಕ್ಕೆ ಇವ್ರನ್ನ 7 ಸಿಸ್ಟರ್ಸ್ ಅಂತ ಕರೀತಾರೆ. ಒಳ್ಳೆ ಹಕ್ಕಿಗಳು ನೋಡ್ಬೋದು ಎಷ್ಟು ಚೆನ್ನಾಗಿರ್ತವೆ ಅಂತ. ಇನ್ನೂ ಇರ್ತವೆ ಇವು. ಆ್ಯಕ್ಚುಲಿ ಇವನ್ನ 7 ಸಿಸ್ಟರ್ಸ್ ಅಂತ ಕರೀತಾರೆ, ಜೊತೆಗೇ ಇರ್ತವೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಒಂದು ಮಾರ್ನಿಂಗ್ನ ಎಂಜಾಯ್ ಮಾಡ್ತಾ ಇದ್ದಾವೆ ಅಂತ. ಸೊ ಅದನ್ನು ಗ್ರೂಮಿಂಗ್ ಅಂತ ಹೇಳಿ ಕರಿತೀವಿ. ಅಂದರೆ ನೀರೇನು ಬಿದ್ದಿರುತ್ತೆ ಅವಕ್ಕೆ ಏನು ತೊಂದರೆ ಆಗಿರುತ್ತೆ ಅದನ್ನೆಲ್ಲ ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ ಬನ್ನಿ ನರ್ಸರಿ ಒಂದು ಟೂರ್ ಮಾಡೋಣ, ತೋರಿಸ್ತೀನಿ ಏನೇನಿದೆ, ಏನೇನು ಬೆಳಿತೀವಿ, ಏನೇನು ಮಾಡ್ತೀವಿ, ಏನೇನು ಉಪಯೋಗ ಇದೆ ಇದರಿಂದ, ಯಾವ ಥರ ನಡೆಯುತ್ತೆ ಅಂತ. ನಮ್ಮ ಮಾವನವ್ರ ಜೊತೆಗೂ ಸಹ ಒಂದು ಒಳ್ಳೆ ಡೆಡಿಕೇಟೆಡ್ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಬನ್ನಿ ಎಲ್ಲ ನೋಡೋಣ ಯಾವ ಥರ ಇದೆ. ನರ್ಸರಿ ಅಂದರೆ ಏನು, ನರ್ಸರಿ ಅಂದರೆ ಏನು ಮಾಡ್ತೀವಿ, ನರ್ಸರಿ ಯಾಕೆ ಬೇಕು, ಇಂಪಾರ್ಟೆಂಟು. ಸೊ ನಾವೆಲ್ಲೋ ಬೆಂಗಳೂರಲ್ಲಿ ಇರ್ತೀವಿ, ಕುತ್ಕೊಂಡು ತರಕಾರಿ ಎಲ್ಲ ತಿಂತಾಯಿರ್ತೀವಿ, ಏನೆಲ್ಲ ತಿಂತಾಯಿರ್ತೀವಿ, ಪ್ರತಿಯೊಂದು ಸಹ ಹಳ್ಳಿಯಿಂದಲೇ ಬರೋದು. ಸೊ ಬನ್ನಿ ನೋಡೋಣ ಯಾವ ಥರ ಇದೆ, ಏನು ಕತೆ ಅಂತ. ಸ್ವಲ್ಪ ಜೋರಾಗಿ ಎಳಿಬೇಕು, ಮಳೆ ಬೇರೆ ಬಂದಿದೆ. ಇದು ನಮ್ಮ ನರ್ಸರಿ, ಇಲ್ಲಿ ನಮ್ಮ ಡೆಸ್ಕ್ ಇದೆ. ಆಮೇಲೆ ಇಲ್ಲಿ ನೋಡ್ಬೋದು, ಇಲ್ಲಿ ಏನಂತಾರೆ, ನಾವು ಗೊಬ್ಬರ ಎಲ್ಲ ಬೇಕಲ್ವ ಸಸಿಗಳನ್ನ ಹಾಕೋಕ್ಕೆ, ಅಲ್ಲಿದೆ. ಇಲ್ಲಿ ನೋಡ್ಬೋದು ಎಲ್ಲ ಸಸಿಗಳು ಕಾಣಿಸ್ತವೆ ನಮಗೆ. ಈ ಥರ ಬೆಡ್ಡಿಗಿಡೋದು ಅಂತ ಹೇಳ್ತಾರೆ. ಇಲ್ಲಿ ಕಾಣಿಸುತ್ತೆ ನೋಡಿ, ಎಲ್ಲದು ಈ ಥರ ಬೆಡ್ಡಿಗೆ ಇಟ್ಟಿರ್ತೀವಿ ಸಸಿಗಳನ್ನ ಈ ಥರ ಇಟ್ಟು. ಸೊ ಇನಿಷಿಯಲ್ ಫೇಸಲ್ಲಿ ಏನಂದರೆ ಅಲ್ಲಿ ಸಸಿಗಳನ್ನ ಇಟ್ಟು ಇನಿಷಿಯಲಿ ಬೀಜಗಳನ್ನ ಹಾಕಿಬಿಟ್ಟು ಅಲ್ಲಿ ಜರ್ಮಿನೇಷನ್ ಎಲ್ಲ ಆದಮೇಲೆ ಎಲ್ಲ ಸಕ್ಸಸ್ ರೇಟು ಮತ್ತು ಕ್ವಾಲಿಟಿ ಆಫ್ ಹೆಲ್ತ್ ಆಫ್. ಸೊ ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಬೀಜನ ಹಾಕಿಬಿಟ್ಟು ಸೊ ನೆಕ್ಸ್ಟು ಅಲ್ಲಿ ಇಟ್ಟಿದ್ದಾರೆ. ನೆಕ್ಸ್ಟ್ ಏನಂತಾರೆ, ಅದು ಸ್ವಲ್ಪ ಜರ್ಮಿನೇಷನ್ ಎಲ್ಲ ಬರಲಿ ಅಂತ ಆ ಥರ ಇಟ್ಟಿದ್ದಾರೆ. ಸೊ ನೆಕ್ಸ್ಟು ಇನಿಷಿಯಲ್ ಫೇಸಲ್ಲಿ ಈ ಥರ ನರ್ಸರಿನ ಅಂದರೆ ಅಲ್ಲಿನ ಜರ್ಮಿನೇಷನ್ ಆದಮೇಲೆ ಈ ಥರ ಇಡ್ತಾರೆ. ಸೊ ಅದಾದಮೇಲೆ ನೆಕ್ಸ್ಟ್ ಅಲ್ಲಿಗೆ ಬೆಡ್ಡಿಗಿಡಕ್ಕೆ ಹತ್ತಿರ ಆಗಲಿ ಅಂತ ಆ ಥರ ಒಂದು ಸೆಗ್ರಿಗೇಷನ್ ಮಾಡಿ ಇಟ್ಕೊಂಡಿದ್ದಾರೆ. ಅದು ಒಂದು ನೆಕ್ಸ್ಟ್ ಬೆಡ್ಡಿಗೆ ಆ ಥರ ಇಟ್ಬಿಟ್ಟು ನೆಕ್ಸ್ಟ್ ಅಲ್ಲಿ ಗ್ರೋತ್ ಆದಮೇಲೆ ಅದಕ್ಕೆ ನೀರು ಹಾಕ್ಕೊಂಡು ಅದನ್ನು ಬೆಳೆಸ್ಕೊಂಡು ನೆಕ್ಸ್ಟು ಚೆನ್ನಾಗಿ ಗ್ರೋತ್ನ ಮಾಡಿಕೊಟ್ಬಿಟ್ಟು ಅದನ್ನು ರೈತರಿಗೆ ತಲುಪಿಸೋವಂಥ ಕೆಲಸವನ್ನು ಮಾಡ್ತೀವಿ. ಬಿಕಾಸ್ ಏನಂದರೆ ನರ್ಸರಿಲಿ ಯಾವ ಥರ ಗ್ರೋತ್ ಇರುತ್ತೆ ಸಸಿಗಳದ್ದು, ಅದೇ ಥರ ರೈತರಿಗೂ ಅದೇ ಥರ ಒಂದು ಇಳುವರಿ ಸಿಗೋದು ಅಥವಾ ಡಿಸೀಸ್ ಫ್ರೀಯಾಗಿ ಒಂದು ಪ್ಲ್ಯಾಂಟ್ ಬೆಳೆಯೋದು, ಆ ಥರ ಇಟ್ ಡೈರೆಕ್ಟ್ಲಿ ಇಂಪ್ಯಾಕ್ಟ್ಸ್ ದಮ್ ದ ಗ್ರೋತ್ ಆ್ಯಂಡ್ ದ ಈಲ್ಡ್ ಆ್ಯಂಡ್ ದ ಪ್ರಾಫಿಟ್ ದಟ್ ಎ ಫಾರ್ಮರ್ ಮೇಕ್ಸ್. ಸೊ ದಿಸ್ ಈಸ್ ದ ಇನಿಷಿಯಲ್ ಫೇಸ್ ಆಫ್ ಯಾವ ಥರ ಅದನ್ನು ನೋಡ್ಕೋಬೇಕು, ಆ ಥರ ಇರುತ್ತೆ. ಇಟ್ ಮೈಟ್ ಏನಂದರೆ ಒಂದು ಸ್ವಲ್ಪ ಡಿಸೀಸಸ್ ಬರ್ಬೋದು, ಅಥವಾ ಏನಂತಾರೆ ಡಿಸೀಸಸ್ ಬರ್ತಾ ಇರ್ತವೆ, ಗ್ರೋತ್ ನೋಡ್ತಾ ಇರಬೇಕು. ಆಮೇಲೆ ಒಂದೊಂದು ಸಲ ವೈರಸಸ್ ಇರ್ತವೆ, ಯಾಕಂದರೆ R&D ಮಾಡಬೇಕಾದ್ರೆ ದೇ ಮೈಟ್ ಮಿಸ್ ಸಮಥಿಂಗ್ ಅಲ್ವಾ. ಅದು ಮಿಸ್ ಆಗಿರೋದು ಸಹ ಇಲ್ಲಿ ನಾವು ಅದನ್ನು ಫೈಂಡ್ ಮಾಡಿ ಅದಕ್ಕೊಂದು ಸೊಲ್ಯೂಷನ್ನ ಹುಡ್ಕೊಂಡು ಅದನ್ನು ನೋಡ್ಕೊಳ್ಳೋವಂಥ ಜವಾಬ್ದಾರಿ ನಮ್ಮದಾಗಿರುತ್ತೆ.
ನೋಡ್ತಾರೆ. ಸೀಡ್ಲಿಂಗ್ಸ್ ಏನು ಬಂದಿರುತ್ತೆ ಅದನ್ನು ನೋಡಾದ್ಮೇಲೆ ನೆಕ್ಸ್ಟು ನಾವಿಲ್ಲಿ ಇನಿಷಿಯಲ್ ಫೇಸಲ್ಲಿ ಇಡ್ತೀವಿ. ಇಲ್ಲಿಗೆ ಇಟ್ಟು ಅದನ್ನ ಪಾಲನೆ ಪೋಷಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದಾದಮೇಲೆ ಆ ಗ್ರೋತ್ ಫೇಸ್ ನೋಡಿಕೊಂಡು ಅದನ್ನು ನೋಡಿಕೊಂಡು ಅದು ಹೆಂಗೆ ಬೆಳೀತಿದೆ ಏನು ಕತೆ ಅಂತ ಎಲ್ಲವನ್ನು ಇದು ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತೀವಿ. ಸೊ ಇದು ನೋಡ್ಬೋದು, ಇದು ಕೋಸಿನ ಸೊಸಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ತುಂಬ ಹಾಕ್ತಾರೆ ಇವಾಗ ಈ ಟೈಮಲ್ಲಿ. ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ದ ಸೀಸನ್ ಅಂತ ಹೇಳ್ಬೋದು. ಸೊ ನೀವು ನೋಡೋದಾದರೆ ಎಷ್ಟು ಚೆನ್ನಾಗಿ ಬಂದಿದೆ ಗ್ರೋತ್ ಅಂತ ಗೊತ್ತಾಗುತ್ತೆ. ಸೊ ಇದನ್ನು ಮಾನಿಟರ್ ಮಾಡ್ತಾ ಇರ್ತೀವಿ ಡೈಲಿ, ಯಾವ ಥರ ಗ್ರೋತ್ ಆಗ್ತಿದೆ, ಏನಾಗ್ತಿದೆ, ಹೆಂಗಿದ್ದಾವೆ ಎಲ್ಲ ಅಂತೆಲ್ಲ ಗೊತ್ತಾಗ್ತಾ ಇರುತ್ತೆ. ಸೊ ಇಟ್ ಟೇಕ್ಸ್ ಆಲ್ ಅರೌಂಡ್ 20 to 21 ಡೇಸ್ ಆಗುತ್ತೆ ಫ್ರಮ್ ಇನಿಷಿಯಲ್ ಜರ್ಮಿನೇಷನ್ ಟು ಈ ಲೆವೆಲ್ ಆಫ್ ಗ್ರೋತಿಗೆ ಬರೋಕ್ಕೆ. ಸೊ ಬಂದಾದಮೇಲೆ ರೈತರು ಬರ್ತಾರೆ. ರೈತರು ಬಂದುಬಿಟ್ಟು ಅವರ ಒಂದು ಹೊಲದಲ್ಲಿ ಇದನ್ನು ಪ್ಲ್ಯಾಂಟಿಂಗ್ ಮಾಡಿ, ಸೊ ಅಲ್ಲಿಂದ ಅವರು ಪಾಲನೆ ಪೋಷಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆ ಕಡೆ ಬೆಡ್ಡಲ್ಲಿರೋದು ನೋಡ್ಬೋದು ನೀವು. ಸೊ ಅದು ಬಂದುಬಿಟ್ಟು ಮೆಣಸಿನ ಸಸಿಗಳು. ಇದು ಬಂದುಬಿಟ್ಟು ಕೋಸಿನ ಸಸಿಯನ್ನು ಹಾಕಿದ್ದೀವಿ ಈ ಕಡೆ ನರ್ಸರಿಯಲ್ಲಿ. ಅದು ಬಂದುಬಿಟ್ಟು ಅಲ್ಲಿರೋದೆಲ್ಲ ಮೆಣಸೆ. ಅದ್ರ ಪಕ್ಕ ಇರೋದು ಬಂದುಬಿಟ್ಟು ಅದು ಇದು ಬರುತ್ತೆ, ಟೊಮೆಟೊ ಅಂತ ಏನು ಹೇಳ್ತೀವಿ, ಅದು ಬರುತ್ತೆ. ಸೊ ನೋಡ್ಬೋದು ನೀವು. ಇನ್ನೂ ಸಸಿಗಳನ್ನ ಸ್ವಲ್ಪ ಝೂಮ್ ಆಗಿ ತೋರಿಸೋದಾದರೆ ಈ ಥರ ಇರುತ್ತೆ. ಯಾವಾಗಲೂ ಒಂದು ಸಸಿ ಚೆನ್ನಾಗಿ ಬಂದಿದೆ ಅಂತ ಹೇಳೋದಾದರೆ ಅದ್ರ ಬುಡ ಏನು ಕಾಣಿಸುತ್ತಲ್ಲ ಇಲ್ಲಿ, ಬುಡ ಚೆನ್ನಾಗಿ ಹೆಲ್ತಿಯಾಗಿರಬೇಕು, ಒಳ್ಳೆ ಚೆನ್ನಾಗಿ ಗ್ರೋತ್ ಆಗಿ ಯೂನಿಫಾರ್ಮಿಂದ ಗ್ರೋತ್ ಆಗಿರಬೇಕು. ಒಂದು ಸ್ವಲ್ಪ ಸಣ್ಣ, ಒಂದು ಸ್ವಲ್ಪ ದಪ್ಪ, ಆ ಥರ ಎಲ್ಲ ಇರಬಾರ್ದು ಅಂತ ಹೇಳ್ತಾರೆ. ಸೊ ನಾನು ಕಲಿತಾ ಇದ್ದೀನಿ ಇನ್ನು ಆ ಲೆವೆಲಿಗೆಲ್ಲ ಏನು ಹೋಗಿಲ್ಲ, ಪ್ರೋ ಲೆವೆಲ್ಗೆ. ಬಟ್ ಐಮ್ ಶೂರ್ ಒನ್ ಡೇ ನನಗೂ ಗೊತ್ತಾಗ್ತಾ ಹೋಗುತ್ತೆ, ಇನ್ನೂ ಚೆನ್ನಾಗಿ ತಿಳ್ಕೊಳ್ತೀನಿ ಅವ್ರದ್ದು ರಿಸರ್ಚ್ ಏನಾಗ್ಬೋದು, ಆಮೇಲೆ ಅವ್ರದ್ದು ಯಾವ ಥರ ಪ್ರೊಸೆಸಿಂಗ್ ಆಗುತ್ತೆ, ಏನು ಕತೆ. ಇದೇ ನರ್ಸರಿ ಅಂದರೆ ಇದ್ರ ಮೇಲೆ ಒಂದು ಡೆಡಿಕೇಟೆಡ್ ವೀಡಿಯೋನು ಸಹ ಮಾಡ್ತೀನಿ ನಮ್ಮ ಅಪ್ಪಾಜಿಯವ್ರ ಜೊತೆ. ಅವರು ಯಾವ ಥರ ಸ್ಟಾರ್ಟ್ ಮಾಡಿದರು, ಯಾವ ಥರ ಇತ್ತು ಮುಂಚೆ, ಹೆಂಗಿತ್ತು, ಏನು ಕತೆ ಎಲ್ಲ ನನಗೆ ತೋರಿಸ್ಬೇಕಂದ್ರೆ ತುಂಬ ಇಷ್ಟ ಇದೆ. ಸೊ ಅದನ್ನು ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. ಜಸ್ಟ್ ಏನಂದರೆ ಇಟ್ ಮೇಕ್ಸ್ ಮಿ ಸೋ ಹ್ಯಾಪಿ ಬಿಕಾಸ್ ಸ್ಟಾರ್ಟಿಂಗ್ ಫ್ರಮ್ ಸ್ಕ್ರ್ಯಾಚ್, ಎಲ್ಲೋ ಒಂದು ಆಸ್ಟ್ರೇಲಿಯನ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಇಲ್ಲಿಗೆ ಬಂದು ಎಲ್ಲ ಸ್ಟಾರ್ಟ್ ಮಾಡಿ ಯಾವ ಥರ ಮಾಡಿದರು, ಏನು ಕತೆ, ಫ್ಯೂಚರ್ ಹೇಗಿದೆ, ಆಮೇಲೆ ಏನೇನು ಕಷ್ಟಗಳಿರ್ತವೆ, ಸೊ ರೈತರು ಹಾಕಾದ್ಮೇಲೆ ಯಾವ ಥರ ಇರುತ್ತೆ, ಇವರು ಯಾವ ಥರ ಪ್ರೋಸೆಸ್ ನಡೆಯುತ್ತೆ, ಆಮೇಲೆ ಪ್ರತಿಯೊಂದನ್ನು ಸಹ ನಿಮಗೆ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಬಟ್ ಇದು ಸಿಂಪಲಾಗಿ ಹೇಳೋದಾದರೆ ಇದು ನರ್ಸರಿ ಸೆಟಪ್ ಇರುತ್ತೆ. ಸೊ ಅಲ್ಲಿ ಗೊಬ್ಬರ ಬರುತ್ತೆ, ಗೊಬ್ಬರದಿಂದ ಅಲ್ಲಿ ಸಸಿಗಳನ್ನ ಹಾಕ್ತಾರೆ, ಬೀಜಗಳನ್ನ ಹಾಕಿ ಅದೆಲ್ಲ ಜರ್ಮಿನೇಷನ್ ಎಲ್ಲ ಆಗಿ ಅದ್ರ ಕ್ವಾಲಿಟಿ ಆಫ್ ಹೆಲ್ತ್ ಯಾವ ಥರ ಇದೆ ಅಂತ ನೋಡಿಬಿಟ್ಟು ನೆಕ್ಸ್ಟು ನಾವು ಇಲ್ಲಿ ಬೆಡ್ಡಿಗೆ ಇಟ್ಬಿಟ್ಟು ಮತ್ತೆ ನಾವು ಇಲ್ಲಿ ಅವ್ರನ್ನ ಕೇರ್ ಮಾಡಿಬಿಟ್ಟು ನೆಕ್ಸ್ಟ್ ನಾವು ರೈತರಿಗೆ ಕಳಿಸ್ಕೊಡ್ತೀವಿ. ಸೊ ಅಲ್ಲಿಂದ ರೈತರು ಅದನ್ನು ಬೆಳೆದು ನಮಗೆ ಮಾರ್ಕೆಟಿಗೆ ಮತ್ತೆ ತಲುಪ್ಸೋಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಏನಂದರೆ ಇದು ಒಂದು ಇನಿಷಿಯಲ್ ಫೇಸ್ ಆಫ್ ಗ್ರೋತ್ ಆಫ್ ಅ ಪ್ಲ್ಯಾಂಟ್. ಸೊ ಇಲ್ಲಿ ಒಂದು ಸ್ವಲ್ಪ ಮಿಸ್ ಆದರೂ ಸಹ ಮುಂದೆ ಅದ್ರ ಗ್ರೋತ್ ಚೆನ್ನಾಗಾಗಲ್ಲ. ಸೊ ಗ್ರೋತ್ ಚೆನ್ನಾಗಾಗಿಲ್ಲ ಅಂದರೆ ನಮಗೆ ಈಲ್ಡ್ ಸರಿಗೆ ಬರೋಲ್ಲ. ಸೊ ಫಾರ್ಮರ್ಸಿಗೆ ಇನಿಷಿಯಲ್ ಏನು ಸ್ಟೆಪ್ ಬರುತ್ತೆ, ಪ್ರೀ ಸ್ಟೆಪ್ಸ್ಗಳೇನಿರುತ್ತೆ ಅದನ್ನು ನಾವು ಮಾಡಿ ಹೋಗ್ತಾ ಇರ್ತೀವಿ. ಸೊ ಇದೇ ಒಂದು ಇನಿಷಿಯಲ್ ಸೆಟಪ್ಪು, ಇದನ್ನು ತೋರಿಸೋಣ ಅಂತ ಅಂದ್ಕೊಂಡೆ. ಬಟ್ ನಾವಿರೋದು ಇವಾಗ ಮಾಯಗೋಡ್ನಹಳ್ಳಿ ಅಂತ ಒಂದು ಹಳೆಬೀಡು ಹತ್ರ ಒಂದು ಸಣ್ಣ ಹಳ್ಳಿ. ಐ ವಾಂಟ್ ಟು ಸ್ಟಾರ್ಟೆಡ್ ದಿಸ್ ಜರ್ನಿ. ನಾನು ನನ್ನ ವೈಫ್ಗೆ ಹೇಳಿದ್ದೆ, ತುಂಬ ದಿನ ಮುಂಚೆನೇ ಹೇಳಿದ್ದೆ, ಇದೊಂಥರ ಟ್ರೈ ಮಾಡಬೇಕಂತ ಇದೆ. ಬಿಕಾಸ್ ವಾಟ್ ಐ ಫೀಲ್ ಈಸ್ ನಾವೇನೋ ಒಂದು ಮಾಡೋದು ಅಟ್ಲೀಸ್ಟ್ ಒಂದು 1000 ಜನದಲ್ಲಿ ಒಬ್ಬರಿಗೆ ಒಂದು ಸಿಂಗಲ್ ಥಾಟ್ ಬಂದು ಏನೋ ಒಂದು ಸಿಂಪಲ್ ಚೇಂಜ್ ಆದರೂ ಪರವಾಗಿಲ್ಲ. ಸೊ ಇಟ್ ಮೈಟ್ ಹೆಲ್ಪ್ ದಮ್ ಇನ್ ಅ ಲಾಂಗ್ ವೇ. ಅದು ನನಗೆ ಥಾಟ್ ಬಂತು, ವೈ ಕಾಂಟ್ ಐ ಟ್ರೈ ಅಂತ. ಸೊ ಜಸ್ಟ್ ಸ್ಟಾರ್ಟಿಂಗ್ ಇಟ್, ದಟ್ಸ್ ಐ ವಾಂಟ್ ಟು ಕೀಪ್ ಇಟ್ ಆನ್ ರಿಯಲ್. ಸೊ ಅದಕ್ಕೆ ಊರಿಂದ ನಿನ್ನೆ ಬೆಂಗಳೂರಿಂದ ಬಂದು ಜಸ್ಟ್ ಮನೆಯಿಂದ ಸ್ಟ್ರೈಟ್ ಅವೇ ನರ್ಸರಿಗೆ ಬಂದೆ. ಒಂದು ಬೆಳಗಿನ ಫೀಲ್ ತೊಗೊಂಡು ಜಸ್ಟ್ ಒಂದು ಸ್ವಲ್ಪ ಬರ್ಡಿಂಗ್ ಮಾಡಿಕೊಂಡು ನರ್ಸರಿ ನೋಡಿಕೊಂಡು ಜಸ್ಟ್ ಒಂದು ಸಿಂಗಲ್ ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ. ಐ ಲವ್ ದ ಪೀಪಲ್ ಹಿಯರ್, ದಟ್ಸ್ ವಾಟ್. ತುಂಬ ಎಂಟರ್ಪ್ರಿನರ್ಸ್ ಇದ್ದಾರೆ ಇಲ್ಲಿ. ಸೊ ಐ ಗೆಟ್ ಟು ಮೀಟ್ ಅ ಲಾಟ್ ಆಫ್ ದೆಮ್ ಆ್ಯಂಡ್ ದೆನ್ ಐ ಗೆಟ್ ಟು ನೋ ಅಬೌಟ್ ಅ ಲಾಟ್ ಆಫ್ ದೆಮ್ ಆ್ಯಂಡ್ ಐ ಜಸ್ಟ್ ವಾಂಟ್ ಟು ಶೋಕೇಸ್ ದೇರ್ ಲೈಫ್ ಆ್ಯಂಡ್ ಜಸ್ಟ್ ಟಾಕ್ ಟು ದೆಮ್, ಗೆಟ್ ಟು ನೋ ದೇರ್ ಲೈಫ್. ಸೊ ಅದು ನನಗೆ ಇಷ್ಟ ಬೇಸಿಕಲಿ. ಬಟ್ ಮುಂದಿನ ದಿನಗಳಲ್ಲಿ ಇದೇ ಥರ ವೀಡಿಯೋ ಮಾಡ್ತೀನಿ. ಸೊ ಇಲ್ಲಿ ನಮಗೆ ಹೇಳೋದಾದರೆ, ಸೊ ಪೀಪಲ್ ಕಮ್ ಫ್ರಮ್ ಫಾರ್ ಅವೇ ಪ್ಲೇಸಸ್, ಅಂದರೆ 150-100 ಕಿಲೋಮೀಟರ್ ರೇಡಿಯಸ್ಸಿಂದನೂ ಸಹ ರೈತರು ಬರ್ತಾರೆ, ಬಂದುಬಿಟ್ಟು ತೊಗೊಂಡು ಹೋಗ್ತಾರೆ. ಸಕಲೇಶ್ಪುರ ಅಷ್ಟು ದೂರದಿಂದಲೂ ಸಹ ಬರ್ತಾರೆ ಮೆಣಸಿನ ಸಸಿಗೆಲ್ಲ. ಈ ಥರ ಇದೆ ಇವಾಗ ಆಸ್ ಆಫ್ ನೌ ದ ಕರೆಂಟ್ ಮಾರ್ಕೆಟ್ ಈ ಥರ ಇದೆ. ಇಟ್ ಆಲ್ ಡಿಪೆಂಡ್ಸ್ ಯಾವ ಥರ ಅಂದರೆ, ಒಂದು ಸಲ ರೈತರಿಗೆ ಇಫ್ ದೇ ಗಾಟ್ ಸಮ್ ಟ್ರಸ್ಟ್ ದಟ್
you are a man who provide them the best seedling for the growth of the plants which they need. ಸೊ ಒನ್ಸ್ ಯು ಹ್ಯಾವ್ ದಟ್ ಇಟ್ ಈಸ್ ಲೈಕ್ ಟು ವೇ ಬೈಂಡಿಂಗ್ ಥರ ಆಗಿಬಿಡುತ್ತೆ. ಸೊ ಆ ಥರ ಮಾಡೋ ಟೈಮಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರೈತರನ್ನ ಚೆನ್ನಾಗಿ ನೋಡ್ಕೋಬೇಕು, ಯಾಕಂದರೆ ರೈತರೇ ಇಲ್ಲ ಅಲ್ವಾ, ಆ ಕೆಲಸ ನಾವು ಮಾಡ್ತಾಯಿದ್ದೀವಿ. ಏನೋ ಒಂಥರ ಖುಷಿ ಇದೆ. ಇಟ್ಸ್ ನಾಟ್ ಸಮಥಿಂಗ್ ಐ ಆಮ್ ಡೂಯಿಂಗ್, ಇಟ್ಸ್ ಸಮಥಿಂಗ್ ದಟ್ ಅಪ್ಪಾಜಿಯವರು ತುಂಬ ವರ್ಷಗಳಿಂದ ಮಾಡಿದ್ದಾರೆ. ಸೊ ಈ ಊರಲ್ಲಿ ಅರೌಂಡ್ 100 ನರ್ಸರೀಸ್ ಇದೆ, ಕ್ಲೋಸ್ ಟು 100 ನರ್ಸರೀಸ್ ಇದೆ ಅಂತ ಹೇಳ್ತಾರೆ. ಬಟ್ ಆಲ್ ಐ ವಾಂಟೆಡ್ ಟು ಡೂ ಇಸ್ ಜಸ್ಟ್ ಶೋ ದೆಮ್. ಸೊ ನಾನು ವೀಡಿಯೋಸ್ನ ತೋರಿಸ್ಬೇಕಾದ್ರೆ ಐ ವಿಲ್ ಕೀಪ್ ದೆಮ್ ರಾ ಆ್ಯಂಡ್ ರಿಯಲ್. ಐ ವಾಂಟ್ ಟು ಶೋ ದೆಮ್ ಆ್ಯಸ್ ಇಟ್ ಈಸ್. ಐ ವಾಂಟ್ ಟು ಶೋ ಬಿಕಾಸ್ ದೆರ್ ಇಸ್ ಸಮ್ ಸಾರ್ಟ್ ಆಫ್ ಕನೆಕ್ಷನ್ ಇರುತ್ತೆ ಅಂತ ವಾಟ್ ಐ ಫೀಲ್. ಸೊ ಯಾ, ಸೊ ಎಲ್ಲ ವೀಡಿಯೋಸ್ ಏಡ್ ಮಾಡ್ತೀನಿ, ಇಟ್ ವಿಲ್ ಬಿ ರಾ ಆ್ಯಂಡ್ ರಿಯಲ್. ವಾಂಟ್ ಟು ಶೋಕೇಸ್ ಇಟ್ ಇನ್ ದ ಟ್ರೂಯೆಸ್ಟ್ ಫಾರ್ಮ್ ಪಾಸಿಬಲ್. ಯಾ, ಸೊ ಇನ್ನು ಬರುವ ದಿನಗಳಲ್ಲಿ ತುಂಬ ವೀಡಿಯೋಸ್ನ ಮಾಡೋಣ, ತುಂಬ ಕಲಿಯೋಣ. ಸೊ ಲೆಟ್ಸ್ ಗೋ ಟುಗೆದರ್. ಬಿಕಾಸ್ ಐ ಮೇಡ್ ಅ ಲಾಟ್ ಆಫ್ ಪೀಪಲ್ ಎಲ್ಲ ಕೇಳ್ತಾಯಿದ್ರು ಅಟ್ಲೀಸ್ಟ್ ವೈ ಕ್ಯಾನ್ ಟು ಸ್ಟಾರ್ಟ್ ಅಂತ. ಬಟ್ ಫಾರ್ ದ್ಯಾಟ್ ಟು ಹ್ಯಾಪನ್ ಏನಂತಾರೆ, ಎಲ್ಲದಕ್ಕೂ ಕಾಲ ಕೂಡಿ ಬರ್ಬೇಕಂತಾರಲ್ಲ ಆ ಥರ. ಸೊ ಐ ವಾಂಟ್ ಟು ಟ್ರೈ ದಿಸ್, ಐ ವಾಂಟ್ ಟು ಡೂ ದಿಸ್. ಇಸ್ ಸಮಥಿಂಗ್ ಐ ಲವ್ ಟು ಡೂ, ಬಟ್ this will be in the long run for sure. And let's go. Thank you.